राघवेन्द्राय सत्यधन्मरताय च भजतां कल्पवृक्षाय नमतां कामधेनवे। ರಾಯರ ಭಕ್ತ ಚಾನಲ್ನ ರಾಯರ ಮಠ ದರ್ಶನ ಸಂಕಲ್ಪದ 25ನೇ ಮಠವಾಗಿ AGS ಲೆವೆಟ್ನಲ್ಲಿರುವಂತಹ ಅರಹಳ್ಳಿ ಸಮೀಪ ಇರುವಂತಹ ರಾಘವೇಂದ್ರ ಸೇವಾ ಮಂದಿರಕ್ಕೆ ಬಂದಿದ್ದೇನೆ. ಇಲ್ಲಿ ಪ್ರಹ್ಲಾದರಾಜರ ಒಂದು ಮೂರ್ತಿಯನ್ನು ಇಟ್ಟುಕೊಂಡು ಒಂದು ಸುಮಾರು 2016ರಿಂದ ಪೂಜಿಸಿಕೊಂಡು ಕೆಲವೊಂದು ವೈದಿಕ ಕಾರ್ಯಗಳನ್ನು ಮಾಡುತ್ತಿರುವಂತಹ ಒಂದು ಸಣ್ಣದಾದ ಒಂದು ಮಂದಿರಕ್ಕೆ ಬಂದಿದ್ದೇನೆ. ಇಲ್ಲಿಯ ಒಂದು ವಿಶೇಷ ಹಾಗೂ ಎಲ್ಲವನ್ನ ಇವರು ತಿಳಿಸ್ತಾರೆ. ಬನ್ನಿ. ಸ್ವಾಮಿ ನಮಸ್ಕಾರ. ನಮಸ್ತೆ. ಇದು ರಾಯರ ಮಠ ದರ್ಶನ ಸಂಕಲ್ಪ ಅಂತೇಳಿ ನಾನು ಸಂಕಲ್ಪ ಶುರು ಮಾಡಿ ಎಲ್ಲ ಭಕ್ತರಿಗೂ ನಾನು ದರ್ಶನ ಮಾಡಿ ರಾಯರ ಭಕ್ತರಿಗೆ ಮಠವನ್ನು ತೋರಿಸುವಂತಹ ಉದ್ದೇಶ. ಸೊ ನಾನು ರಾಯರ ಪ್ರೇರಣೆಯಾಗಿ ಇವತ್ತು ನಾನು ಈ ಮಠಕ್ಕೆ ಬಂದಿದ್ದೇನೆ. ಇಲ್ಲಿ ನನ್ನ ಮನೆ ಹತ್ರ ಇದ್ರೂ ಕೂಡ ಅರ್ಧ ಕಿಲೋಮೀಟರ್ ಹತ್ರ ಇದ್ರೂ ಕೂಡ ನನಗೆ ಗೊತ್ತಿರಲಿಲ್ಲ. 24 ಮಠ ಮುಗಿಸ್ಕೊಂಡು ಲಾಸ್ಟ್ 25ನೇ ಮಠಕ್ಕೆ ಇಲ್ಲಿ ಬಂದಿದ್ದೀನಿ. ಸೊ ಇಲ್ಲಿಯ ಒಂದು ವಿಶೇಷ, ಇಲ್ಲಿಯ ಒಂದು ಹೇಗೆ ಸ್ಥಾಪನೆ ಆಯಿತು ಅದೆಲ್ಲನ ತಿಳಿಸಿ. ನಿಮ್ಮ ಹೆಸರು? ಪಾರ್ಥಸಾರಥಿ. ಪಾರ್ಥಸಾರಥಿ. ಸ್ವಾಮಿ ಇದು ಎಲ್ಲಿ ಸ್ಥಳ ಯಾವುದಿದು? ಇದು AGS ಲೇಔಟು. ಹಾಂ, AGS ಲೇಔಟು, ಅರಳ್ಳಿ ಕ್ರಾಸು. ಹಾಂ, ಚಿಕ್ಕಲ್ಸಂದ್ರ ಪೋಸ್ಟು. ಓಕೆ. ಸೊ ಇದು ನೀವು ಪ್ರಾರಂಭ ಮಾಡೋಕ್ಕೆ ಅಂದರೆ ನೀವೇ ಪ್ರಾರಂಭ ಮಾಡಿದ್ದ? ಇನ್ಯಾರು? ಇಲ್ಲ, ನೀವೇ ಮಾಡಿದ್ದು? ನಾನೇ ಮಾಡಿದ್ದು. ಉದ್ದೇಶ ಏನಂತ ಕೇಳ್ಬೋದಾ? ಉದ್ದೇಶ ಎಲ್ಲ ವೈದಿಕ ಸಂಭಾಂಗಣ ಅಂತೇಳಿ ಮಾಡೋಣ ಅಂತೇಳಿ ಮಾಡಿದ್ದು. ಓಕೆ. ಅದಂಗೆ ನಡ್ಕೊಂಬಂತು. ಹಾಂ. ಒಬ್ಬರು ಧೀರೇಂದ್ರ ಅಂತೇಳಿ ಇನ್ಕಮ್ ಟ್ಯಾಕ್ಸ್ ಆಫೀಸರು, ಸರಿ, ಅವರು ಪ್ರೇರಣೆ ಕೊಟ್ಟರು. ಹಾಂ, ಆರಾಧನೆ ನಡೆಸ್ಬೇಕು, ಇದೊಂದು ಇದು ನಡೀಬೇಕು ಅಂತೇಳಿ 4 ವರ್ಷದಿಂದ ಆರಾಧನೆನೂ ಆಯಿತು. ಹಾಂ, ಸರಿ. ಇದು ಮಾಡಿಸ್ಕೊಟ್ಟಿರೋದು ಅವರೇ. ಹಾಂ. ಧೀರೇಂದ್ರ ಅಂದರೆ ಒಟ್ಟುವರಿ ಹಾಂ, ವಂಶದವರು. ಸರಿ. ಧೀರೇಂದ್ರ ವಾದಿರಾಜು ವಾದಿರಾಜು ಅವರ ತಮ್ಮಂದು ಸರಿ. ನಿಂತ್ಕೊಂಡು ನಡೆಸ್ತಾರೆ. ನಮಗೂ ಸಪೋರ್ಟು ಚೆನ್ನಾಗಿದೆ. ಇನ್ಕಮ್ ಟ್ಯಾಕ್ಸ್ ಆಫೀಸರು. ಸೊ ಎಲ್ಲ ಒಂದು ಎಲ್ಲ ಅಂದರೆ ನಾಮಕರಣ, ಹಾಂ,
ಇತ್ಯಾದಿ ಶುಭ ಅಶುಭ ಸಮಾರಂಭಗಳಿಗೆ ಎಲ್ಲ ಇಲ್ಲಿ ನಿತ್ಯ ಪೂಜೆ ಆಗ್ತಾರೆ. ಆರಾಧನೆ ಕೂಡ ಚೆನ್ನಾಗಿ ಆರಾಧನೆ ಓಕೆ. ಏನಂದರೆ ಒಂಥರ ಒಂದು ಸ್ವಾಮಿನ ಪೂಜೆ ಮಾಡ್ಕೊಂಡು ನೀವು ಒಂದು ಕಾರ್ಯಕ್ರಮ ಅಡುಗೆದು ನಂದು ಅಡುಗೆ ಕಲ್ತಿರೋದೆ ಡಿಪಾರ್ಟ್ಮೆಂಟು. ಆದರೆ ಸಣ್ಣದಾಗ ಒಂದು ಮಂತ್ರ ಕಲ್ತಿದ್ದೀನಿ. ಆ ಮಂತ್ರದ ಪ್ರಕಾರ ನಡೀತಾ ಇದೆ. ಸಾಕು ಅಂದರೆ ಅವ್ರು ಬಂದಮೇಲೆ ನಮಗೂ ರಾಘವೇಂದ್ರ ಸ್ವಾಮಿ ಅಂತ ಹೇಳಿ ಸಾಕು. ಅವರು ಬಂದಮೇಲೆ ನಮಗೂ ಗುರುಗಳು ಒಳ್ಳೆ ಪ್ರಹ್ಲಾದ ರಾಜರು ಬಂದಮೇಲೆ ಅವರು ತಂದು ಕೊಟ್ಟು ಇದು ರೆಡಿ ಮಾಡಿದ್ಮೇಲೆ ಒಂದು ಇದು ಕಳೆಯ ಬಂತು. ತುಂಬ ಸಮಸ್ಯೆಗಳು ಇತ್ತಿದ್ಲೇ ಎಲ್ಲ ಸಾಲ್ವ್ ಆಗ್ತಾ ಇದೆ. ಹೌದಾ? ಅಂದರೆ ವೈಯಕ್ತಿಕವಾಗ ಇಲ್ಲ ಇಲ್ಲಿ ನಿಮ್ಮ ಇಲ್ಲ ಜಾಗದ್ದು ಏನೇನೋ ಎಲ್ಲ ರಾಯರೇ ಕಾಪಾಡ್ತಾರೆ. ಗುರುವಾರ ಏನಾದ್ರು ವಿಶೇಷ ಪೂಜೆ ಮಾಡ್ತೀರಾ? ಪೂಜೆ ಅಂದರೆ ಸಾಯಂಕಾಲ ಏನಿಲ್ಲ, ಮಂಗಳಾರತಿ ಅಷ್ಟೇ ಮಾಡ್ತೀವಿ. ಅದೇ ಮೇನು ವೈದಿಕ ಇವತ್ತು ಅನಂತನ ಹಬ್ಬ ಇದೆ. ಅನಂತನ ಹಬ್ಬ ಪ್ರಯುಕ್ತ ಒಂದು 80 ಜನದವರೆಗೂ ಊಟ ಇದೆ ಇಲ್ಲಿ. ಸರಿ ಸರಿ ಸರಿ. ಆ ಥರ ಎಲ್ಲ ಒಪ್ಕೊಂತೇಳಿ ಊಟದ್ದು ಮುಖ್ಯ ನಮಗೆ ಇಲ್ಲಿ ಹೆಸರಾಗಿದೆ. ಊಟದ್ದು ಊಟದ ಪ್ರತಿಯೊಂದರಲ್ಲೂ ಬಂದವ್ರನ್ನ ಚೆನ್ನಾಗಿ ನೋಡ್ಕೊತೀವಿ. ಅವರು ನಮಗೆ ಪ್ರೋತ್ಸಾಹ ಕೊಡ್ತಾರೆ. ಆ ಇದರಿಂದ ಒಳ್ಳೆ ಜನ ನನಗೆ ಸೇರುತ್ತಿಲ್ಲ. ಓಕೆ. ಇನ್ನೊಂದು ಮುಂದಿನ ಒಂದು ರಾಘವೇಂದ್ರ ಸ್ವಾಮಿಗಳ ಮಠ ಕಟ್ಟೋದು ಏನನ್ನ ಒಂದು ಉದ್ದೇಶ ಇದೆಯಾ? ಇದೆ. ಪ್ರಾಣದೇವರು ಇದು ರಾಯರ ಸಣ್ಣ ಬೃಂದಾವನ ಮಾಡಬೇಕು ಅಂತೇಳಿ ಅದೇ ಅವ್ರು ಹೇಳಿ ನಾನು ಇನ್ಕಮ್ ಟ್ಯಾಕ್ಸ್ ಆಫೀಸರು ಅವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮುಂಚೆ ಪ್ಲಾನ್ ಇದೆ. ಒಳ್ಳೆಯದಾಗಲಿ. ಪ್ಲಾನ್ ಇದೆ. ಸೊ ನಾವು ಕೂಡ ಬಂದು ಹೋಗ್ತೇವೆ. ಬಂದು ಹೋಗಿ ಅಂದರೆ ಏನೇನು ಭಕ್ತಾದಿಗಳು ಬಂದು ಅವರ ಏನಾರ ಒಂದು ನಾನು ಏನು ಇಚ್ಛೆ ಪಡ್ತಾ ಇಲ್ಲ. ಯಾರ ಹತ್ರ ನಾವೇನು ಇಚ್ಛೆ ಪಡ್ತಾ ಇಲ್ಲ. ಅದಾಗದೇ ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ. ರಾಯರೇ ಮಾಡಿಸ್ತಾ ಇದ್ದಾರೆ ಅಷ್ಟೇ. ಯಾರ ಹತ್ರ ಇದುವರೆಗೆ ಏನಕ್ಕೂ ನಾನು ಓದೋನಲ್ಲ, ಹೇಳೋದನ್ನು ಅಲ್ಲ. ಅವರಾಗ ಅವರೇ ಬಂದು ಅವರೇ ಒಂದು ಸೇವೆಗೆ ಸಣ್ಣ ಜೀವನ ನಮ್ಮದು ನಡ್ಕೊಂಡು ಹೋಗ್ತೇವೆ. ಸೊ ನಿಮಗೊಂದು ಬಲ ಕೊಟ್ಕೊಂಡು ನಡ್ಸ್ಕೊಂಡು ಹೋಗ್ತದೆ. ಈ ಚಾನೆಲ್ ಮೂಲಕ ಈ ಭಕ್ತಾದಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ರಾಯನ ಬಗ್ಗೆ ಆಗಲಿ ನಮಗೆ ಏನು ಹೇಳೋದು, ಅವರು ಜನ ಪ್ರೋತ್ಸಾಹ ಕೊಟ್ಟರು ನಮ್ಮದು ನಡೆಯುತ್ತೆ. ಅವರು ಪ್ರೋತ್ಸಾಹ ಕೊಡದೆ ಹೋದರೆ ಏನೂ ನಡೆಯಲ್ಲ. ದೇವರು ಇದ್ದಾರೆ, ಇಲ್ಲ ಅಂತ ಅಲ್ಲ. ಅವರು ಅಷ್ಟೇ, ಜನನೂ ಅಷ್ಟೇ. 10 ಜನ ಸೇರಿದೆ ಒಂದು ಏನೋ ಒಂದು ಸಮಾರಂಭ ಇದು ಅಂತ ಮಾಡ್ಬೋದು. ಪೂರ್ತಿ ಅದರಿಂದ ಏನೂ ಸಾಧ್ಯ ಇಲ್ಲ. ಜನದಿಂದಲೇ ಒಂದು ಗುರಿ ಮುಟ್ಟಕ್ಕಾಗುತ್ತೆ. ಗುರುಪೇರು